Good afternoon, all of you. Welcome to JS Content Content. ನಮಸ್ತೆ ಎಲ್ರಿಗೂ. ಸೊ ಇವತ್ತಿನ ಒಂದು ಟಾಪಿಕ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಹಲವು ಒಂದು ವರ್ಷಗಳ ಇತಿಹಾಸದಿಂದಲೂ ಕೂಡ ಈ ಒಂದು ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಾ ಇದೆ, ಇಸ್ರೇಲ್ಗೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಬಾರ್ಡರ್ ಸೀರೀಸ್ ಅನ್ನ ಮಾಡ್ತಾ ಇದ್ವಿ. ಸೊ ಪ್ರತಿಯೊಂದು ದೇಶದ ಅಥವಾ ಪ್ರತಿಯೊಂದು ಪ್ಲೇಸ್ ಗಳ ಒಂದು ಬಾರ್ಡರ್ ಅನ್ನ ಮಾಡ್ತಾ ಇದ್ವಿ. ಸೊ ಇವತ್ತು ಪ್ಯಾಲೆಸ್ತೀನ್ ಒಂದು ಬಾರ್ಡರ್ಸ್ ಯಾವೆಲ್ಲ ಇದಾವೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇಟ್ಸ್ ಅ ಬಾರ್ಡರ್ ವಿತ್ ಇಸ್ರೇಲ್ ಅಂಡ್ ಇಟ್ಸ್ ಅ ಬಾರ್ಡರ್ ಜೋರ್ಡಾನ್, ಓಕೆನಾ, ಅಂಡ್ ಆಲ್ಸೋ ಈಜಿಪ್ಟ್. ನೋಡಿ, ಪ್ಯಾಲೆಸ್ತೀನ್ ಅನ್ನೋದು ಈ ಭಾಗ. ದಿಸ್ ಇಸ್ ಅಬೌಟ್ ಪ್ಯಾಲೆಸ್ತೀನ್. ನೋಡಿ, ಈ ಭಾಗ ಇದೆಯಲ್ಲ, ಇದು ಸಂಪೂರ್ಣವಾಗಿ ಪ್ಯಾಲೆಸ್ತೀನ್ ಅಂಡ್ ಆಲ್ಸೋ ಪ್ಯಾಲೆಸ್ತೀನ್ ಇದಷ್ಟೇ ಅಲ್ಲ, ಇಷ್ಟು ವೆಸ್ಟ್ ಬ್ಯಾಂಕ್ ಅಂತ ಕರಿತೀವಿ. ಇವನ್ ಆಲ್ಸೋ ಗಾಜಾ ಸ್ಟ್ರಿಪ್, ಗಾಜಾ ಪಟ್ಟಿ, ಇದು ಕೂಡ ಈ ಒಂದು ಪ್ಯಾಲೆಸ್ತೀನ್ ಅವರಿಗೆ ಸೇರಿದಂಥದ್ದು. ಓಕೆನಾ, ಇಲ್ಲಿ ನೋಡಿ, ಈಗ ಹಾಗಾದ್ರೆ ಈಜಿಪ್ಟ್ ಇಲ್ಲಿರ್ತಕ್ಕಂಥದ್ದು ಕೆಲವರಿಗೆ ಮ್ಯಾಪ್ ನೋಡಿದಾಗ ಅರ್ಥ ಆಗೋದಿಲ್ಲ. ಪ್ಯಾಲೆಸ್ತೀನ್ ಸ್ವಲ್ಪ ದೊಡ್ಡ ಪ್ಲೇಸ್ ಇದಲ್ವಾ, ಸೊ ಇದಕ್ಕೆ ಅಂಟಿಕೊಂಡಿರ್ತಕ್ಕಂಥ ದೇಶಗಳು ನಮ್ಮ ಹತ್ರ ಕೆಲವರು ಗಮನಿಸ್ತಾರೆ. ಆದ್ರೆ ಪ್ಯಾಲೆಸ್ತೀನ್ ಇಲ್ಲಿ ಕೂಡ ಇದೆ. ಓಕೆನಾ, ಪ್ಯಾಲೆಸ್ತೀನ್ ಈಜಿಪ್ಟ್ ಕೂಡ ಇದೆ. ಇಲ್ಲಿ ಯಾವ್ದೇ ರೀತಿ ಇದಕ್ಕೆ ಯಾವ್ದೇ ರೀತಿ ಈಜಿಪ್ಟ್ ಅಂಟಿಕೊಂಡಿಲ್ರಿ. ಗಾಜಾ ಪಟ್ಟಿಗೆ ಈಜಿಪ್ಟ್ ಮಾತ್ರ. ಎಕ್ಸಾಮ್ ಅಲ್ಲಿ ಯಾವ ತರ ಬೇಕಾದ್ರೂ ಕೇಳ್ಬೋದಲ್ವಾ. ನೋಡಿ, ಈ ಕಡೆ ಜೋರ್ಡಾನ್ ಇದೆ ಇನ್ ದ ಈಸ್ಟ್, ಇನ್ ದ ನಾರ್ತ್, ಇವನ್ ಆಲ್ಸೋ ಇನ್ ದ ಸೌತ್ ಇಸ್ರೇಲ್. ಎಲ್ಲವೂ ಸೌತ್ ಕಡೆನೇ ಇರ್ತಕ್ಕಂಥದ್ದು. ಈ ಕಡೆ ವೆಸ್ಟ್ ಗೆ ಇದೆ ಒಂದು ವೆಸ್ಟ್ ಸೌತ್ ಅಂತ ಹೇಳ್ಬೋದ್ರಿ, ಇನ್ನೊಂದು ಈಸ್ಟ್ ಸೌತ್ ಅಂತ ಹೇಳ್ಬೋದು. ಇಟ್ಸ್ ಅ ಸೌತ್. ಈ ಒಂದು ದೇಶದೊಂದಿಗೆ, ಓಕೆನಾ, ಈ ಇಸ್ರೇಲ್ ನೊಂದಿಗೆ ಹೆಚ್ಚಾಗಿ ಈ ಒಂದು ಗಡಿ ಪ್ರದೇಶವನ್ನ ಪ್ಯಾಲೆಸ್ತೀನ್ ಹೊಂದಿರುವಂತದ್ದು. ಆಮೇಲೆ ನೋಡಿ, ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಡಿಸ್ಕಸ್ ಮಾಡೋದಾದ್ರೆ, ಅಧಿಕೃತವಾಗಿ ಪ್ಯಾಲೆಸ್ತೀನ್ ರಾಜ್ಯ ಪಶ್ಚಿಮ ಏಷ್ಯಾದ ದಕ್ಷಿಣದ ಒಂದು ದೇಶವಾಗಿದ್ದು, 193 ದೇಶಗಳಲ್ಲಿ 146 ದೇಶಗಳು ಇದನ್ನ ಒಂದು ದೇಶ ಅಂತ ಒಪ್ಪಿಕೊಂಡಿದ್ದಾವೆ. ಓಕೆನಾ, ಇದನ್ನ ಒಂದು ಇದಕ್ಕೆ ಯುದ್ಧ ಆಗ್ತಾ ಇರೋದು, ನಮ್ದದು ಜಾಗ ಅನ್ನೋ ತರಾನೇ ಈ ಯುದ್ಧ ಆಗ್ತಾ ಇದೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ಗೆ. ಸೊ ಈ ನಿಟ್ಟಿನಲ್ಲಿ 193ರಲ್ಲಿ 146 ರಾಷ್ಟ್ರಗಳು ಒಪ್ಪಿಕೊಂಡಿದ್ದಾವೆ ದಿಸ್ ಇಸ್ ಒನ್ ಆಫ್ ದಿ ಕಂಟ್ರಿ ಅಂತ ಹೇಳಿ. ನೋಡಿ, ಆಮೇಲೆ ಇದು ಪೂರ್ವ ಜೆರುಸಲೆಂನ ಸೇರಿದಂತೆ ಇಸ್ರೇಲ್ ಆಕ್ರಮಿತ ಪಶ್ಚಿಮ ದಂಡೆ, ಇಟ್ ಮೀನ್ಸ್ ವೆಸ್ಟ್ ಬ್ಯಾಂಕ್, ಮತ್ತು ವಿಶಾಲವಾದ ಭೌಗೋಳಿಕ ಐತಿಹಾಸಿಕ ಪ್ಯಾಲೆಸ್ತೀನ್ ಪ್ರದೇಶದೊಳಗೆ ಒಟ್ಟಾರೆಯಾಗಿ ಆಕ್ರಮಿತ ಪ್ಯಾಲೆಸ್ತೀನ್ ಪ್ರದೇಶಗಳು ಎಂದು ಕರೆಯಲ್ಪಡುವ ಗಾಜಾ ಪಟ್ಟಿಯನ್ನು ಕೂಡ ಒಳಗೊಂಡಿದೆ. ಗಾಜಾ ಪಟ್ಟಿ ಕೂಡ ಈ ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟಿರುತ್ತೆ, ನೆನಪಿರಲಿ. ಮತ್ತೆ ಇದು ಹೆಚ್ಚಿನ ಗಡಿಯನ್ನ ಇಸ್ರೇಲ್ನೊಂದಿಗೆ ಹಂಚಿಕೊಂಡಿದೆ. ಮತ್ತು ಇದು ಜೋರ್ಡಾನ್, ಪೂರ್ವಕ್ಕೆ ಜೋರ್ಡಾನ್, ಇನ್ ದ ವೆಸ್ಟ್ ಈಸ್ಟ್ ಅಲ್ಲಿ ಜೋರ್ಡಾನ್ ಇರಿದ್ರೆ ನೈಋತ್ಯಕ್ಕೆ, ಓಕೆನಾ, ಸೌತ್ ವೆಸ್ಟ್ ಅಲ್ಲಿ ಈಜಿಪ್ಟ್ ಇರ್ತಕ್ಕಂಥದ್ದು. ಆಮೇಲೆ ಇದರ ಒಂದು ವಿಸ್ತೀರ್ಣ 6020 ಚದರ ಕಿಲೋಮೀಟರ್, ಸ್ಕ್ವೇರ್ ಕಿಲೋಮೀಟರ್. ಆಮೇಲೆ ಮೈಲಿಗೆ ಸಂಬಂಧಪಟ್ಟಂಗೆ 2320 ಮೈಲಿ ಅಂತ ಹೇಳ್ಬೋದ್ರಿ. ಇನ್ನು ಜನಸಂಖ್ಯೆ ಎಷ್ಟಿದೆ? 5 ಮಿಲಿಯನ್ ಸಂಖ್ಯೆ ಇದೆ. ಒಟ್ಟಾರೆಯಾಗಿ ಪ್ಯಾಲೆಸ್ತೀನ್ ಒಂದು ಜನರ ಸಂಖ್ಯೆ ಎಷ್ಟು? 5 ಮಿಲಿಯನ್ ಅಂದ್ರೆ 50 ಲಕ್ಷ ಅಂತ. 1 ಮಿಲಿಯನ್ಗೆ ಎಷ್ಟು? 1 ಮಿಲಿಯನ್ಗೆ 10 ಲಕ್ಷ. 1 ಮಿಲಿಯನ್ಗೆ ಇಲ್ಲಿ 5 ಮಿಲಿಯನ್ ಅಂತಿದೆ, ಹಾಗಾಗಿ 50 ಲಕ್ಷ. ಆಮೇಲೆ ನೋಡಿ, ಇದರ ಘೋಷಿತ ರಾಜಧಾನಿ ಜೆರುಸಲೆಂ. ದಿಸ್ ಇಸ್ ಕ್ಯಾಪಿಟಲ್ ಆಫ್ ದಿ ಪ್ಯಾಲೆಸ್ತೀನ್. ಅಂಡ್ ಆಲ್ಸೋ ರಮಲ್ಲಾ ಅನ್ನೋ ಒಂದು ಪ್ಲೇಸ್ ಇದೆ. ಇದೇನಪ್ಪ ಅಂತಂದ್ರೆ ಇವರ ಆಡಳಿತ ಕೇಂದ್ರ. ಆಮೇಲೆ ಗಾಜಾ ಸಿಟಿ 2023 ಸ್ಥಳಾಂತರಿಸುವ ಮೊದಲು ಗಾಜಾ ನಗರ ಅತಿ ದೊಡ್ಡ ನಗರ ಆಗಿತ್ತು ಅಂತ ಹೇಳಲಾಗುತ್ತೆ. ನೆನಪಿರ್ಲಿ, ದಿಸ್ ಇಸ್ ಆಲ್ ಅಬೌಟ್ ಪ್ಯಾಲೆಸ್ತೀನ್ ಒಂದು ಕಂಟ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಬಾರ್ಡರ್ಸ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಇದುವರೆಗೂ ಕೇಳಿದಾರೆ ಆಲ್ರೆಡಿ, ಮುಂದೆ ಕೇಳಬಹುದು. ಬಿಕಾಸ್ ಅಲ್ಟಿಮೇಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಇದು. ಎವರ್ ಗ್ರೀನ್ ಆಲ್ಮೋಸ್ಟ್ ಅರಬ್ ಕಂಟ್ರಿ. ನೋಡಿ, ಇಲ್ಲೇ ಮೆಡಿಟೇರಿಯನ್ ಇದೆ. ನಾವು ಮೆಡಿಟೇರಿಯನ್, ಈ ಕ್ಯಾಸ್ಪಿಯನ್ ಎಲ್ಲ ಸುತ್ತಮುತ್ತ ಇರತಕ್ಕಂಥ ಒಂದೊಂದು ಸಣ್ಣ ಪುಟ್ಟ ದೇಶಗಳನ್ನು ಕೂಡ ನೋಡ್ತಾ ಇದ್ವಿ, ರೈಟ್? ಕರೆಂಟ್ ಅಫೇರ್ಸ್ ಅಲ್ಲಿ ಇದಾವೆ, ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಮುಂದೆ ಕೂಡ ಕೇಳಬಹುದು ಆದಂತ ಒಂದು ವಿಚಾರಗಳು. ಇಲ್ಲಿ ನೋಡಿ, ವೆಸ್ಟ್ ಬ್ಯಾಂಕ್ ಅಲ್ಲಿ ಇಂಪಾರ್ಟೆಂಟ್ ಆದಂತ ಒಂದು ಪ್ಲೇಸ್ ಏನಂದ್ರೆ ಇಲ್ಲಿ ಜೆರುಸಲೆಂ ಇದೆ. ಜೆರುಸಲೆಂ ಇಸ್ ಕ್ಯಾಪಿಟಲ್ ಆಫ್ ದಿ ಪ್ಯಾಲೆಸ್ತೀನ್. ಇಲ್ಲಿ ಕೆಳಗಡೆ ಬೆತ್ಲೆಹೇಮ್ ಇದೆ. ಈ ಜೆರುಸಲೆಂನ ಬೆತ್ಲೆಹೇಮ್ ನಲ್ಲಿ ದ ಗ್ರೇಟ್ ಪರ್ಸನ್, ಒನ್ ಆಫ್ ದಿ ಗ್ರೇಟ್ ಪರ್ಸನ್ ಕ್ರಿಶ್ಚಿಯನ್ ರಿಲಿಜನ್, ದಟ್ ಈಸ್ ಜೀಸಸ್, ಯೇಸು ಕ್ರಿಸ್ತ ಹುಟ್ಟಿದ್ದು ಇದೇ ಒಂದು ಪ್ರದೇಶದಲ್ಲಿ, ನೆನಪಿರಲಿ. ದಟ್ ಇಸ್ ಜೆರುಸಲೆಂನ ಬೆತ್ಲೆಹೇಮ್ ನಲ್ಲಿ ಇವರ ಜನನ ಆಗುತ್ತೆ. ಓಕೆನಾ, ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಬಾರ್ಡರ್ ಸೆಷನ್. ಸೊ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಗುಣಮಟ್ಟದ ಒಂದು ಟಾಪಿಕ್ಸ್ ಗಳನ್ನ ಮಾಡ್ತಾ ಇರ್ತೀನಿ. ಎನಿಹೌ, ಈ ಒಂದು ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸಿ. ಆಮೇಲೆ ಇನ್ನು ಹೇಳೋದಾದ್ರೆ, ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಲೈಕ್ ಮಾಡಿ, ಓಕೆನಾ. ಬಿಕಾಸ್ ಇದರಿಂದ ನನಗೊಂದು ರೀತಿ ಮೋಟಿವೇಶನ್ ಸಿಕ್ಕಾಗತ್ತೆ. ಸ್ವಲ್ಪ ಇನ್ನು ಹೆಚ್ಚಿನ ಗುಣಮಟ್ಟದ ವಿಡಿಯೋ ಮಾಡ್ಲಿಕ್ಕೆ ಶಕ್ತಿ ಬಂದಂತೆ ಆಗುತ್ತೆ. ನಿಮ್ಮ ಶಕ್ತಿ ನನ್ನ ಶಕ್ತಿ, ರೈಟ್? ಥ್ಯಾಂಕ್ ಯು. I will continue in the next class.